ಕೃಷಿ ಪತ್ತಿನ ಸಹಕಾರ ಸಂಘದ ಹೆಸರು ಬದಲಾವಣೆ. ನಡೆದಿದ್ದ ಸರ್ವ ಸದಸ್ಯರ ಸಭೆಯಲ್ಲಿ ಮಾತಿನ ಚಕಮಕಿ. ಸುಮಾರು 50 ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದ್ದ ಕೃಷಿ ಪತ್ತಿನ ಸಂಘದ ಹೆಸರನ್ನ ಬದಲಾಯಿಸಿದ್ದಕ್ಕೆ 2 ಗ್ರಾಮದ ಗ್ರಾಮಸ್ಥರ ನಡುವೆ ಜಟಾಪಟಿ ಏರ್ಪಾಟಾದ ಘಟನೆ ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿ ಜಿ ಹೊಸಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗುಬ್ಬಿ ತಾಲೂಕಿನ ಹೊಸಹಳ್ಳಿ ಗ್ರಾಮದಲ್ಲಿರುವ ಮಡೇನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಹೆಸರನ್ನ ಜಿ ಹೊಸಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘವೆಂದು ಬದಲಾಯಿಸಿದ್ದಕ್ಕೆ ಮಡೇನಹಳ್ಳಿ ಗ್ರಾಮಸ್ಥರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಕಚೇರಿ ಬಳಿ ನಡೀತಾ ಇದ್ದ ಸರ್ವ ಸದಸ್ಯರ ಸಭೆಯಲ್ಲಿ ಮಾತಿನ ಚಕಮಕಿ ನಡೆಯಿತು. ಮಡೇನಹಳ್ಳಿ, ಬ್ಯಾಡಗೆರೆ, ತೊರೆಹಳ್ಳಿ, ಕೊಟ್ಟಿಗೆನಹಳ್ಳಿ ಸೇರಿದಂತೆ ಹಲವಾರು ಹಳ್ಳಿಗಳ ವ್ಯವಸ್ಥಿತ ಕೃಷಿ ಸಹಕಾರ ಸಂಘವಾಗಿ ನಡೀತಾ ಇದ್ದ ಸಂಘದ ಹೆಸರನ್ನ ದಿಢೀರಾಗಿ ಏಕೆ ಬದಲಾಯಿಸಿದ್ದೀರಿ ಅಂತ ಮಡೇನಹಳ್ಳಿ ಗ್ರಾಮಸ್ಥರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಈಗ ಈ ಸಭೆ ಒಳಗೆ ಹಿಂದೆ 1976-77ರಲ್ಲಿ ಸಂಘ ಸ್ಥಾಪನೆ ಆಗಿದ್ದು ಮಡೇನಹಳ್ಳಿ ಪ್ರಾಥಮಿಕ ಪತ್ತಿನ ಕೃಷಿ ಸಹಕಾರ ಸಂಘ ನಿಯಮಿತ ಜೀವಸಳ್ಳಿ ಹೀಗಾಗಿ ಹೆಸರು ಹಿಂದಿತ್ತು. ಈಗಿನ ಇವತ್ತಿನ ಸರ್ಕಾರದ ಆದೇಶದ ಪ್ರಕಾರ ಸಮಗ್ರ ಬೈಲ ತಿದ್ದುಪಡಿ ಅಂತ ಮಾಡೋದ್ರೊಳಗಾಗಿ ಈ ಸಮಗ್ರ ಬೈಲ ತಿದ್ದುಪಡಿನಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ತಿಳ್ಕೊಂಡು ಅದರಲ್ಲಿ ಹೆಸರು ನಾವು GPM ಅಲ್ಲಿ ಇಟ್ಟಿರ್ಲಿಲ್ಲ. ಅದನ್ನು ಹೆಸರು ಬಗ್ಗೆ ಗೊಂದಲ ಆಗಿತ್ತು. ಆ ಗೊಂದಲಕ್ಕೆಲ್ಲ ಒಂದು ತೆರೆ ಎಳೆದು ಇವತ್ತು ಇನ್ನು 2 ತಿಂಗಳಿಗೆ ಮೀಟಿಂಗ್ ಕರೆದು ಸಮಗ್ರ ಏನು ಈ ಸಹಕಾರ ಸಂಘಕ್ಕೆ 13 ಗ್ರಾಮಗಳು ಬರ್ತವೆ, ಗ್ರಾಮದ ಎಲ್ಲ ಸದಸ್ಯರಿಗೆ ತಿಳುವಳಿಕೆ ಕೊಟ್ಟು ಮತ್ತೆ ಪೇಪರಲ್ಲಿ ಹಾಕ್ಸಿ ನೋಟಿಸ್ ಕೊಟ್ಟು ಮತ್ತೆ ಇನ್ನು 2 ತಿಂಗಳಿಗೆ ಒಂದು ವಿಶೇಷ ಮಹಾಸಭೆಯನ್ನು ಕರೆದ ಸಭೆಯಲ್ಲಿ ತೀರ್ಮಾನ ಮಾಡಿ ಈ ಹೆಸರ ಗೊಂದಲವನ್ನು ತೆರೆ ಎಳಿಬೇಕು ಅಂತೇಳಿ ತೀರ್ಮಾನ ಮಾಡಿ ಎಲ್ಲ ಒಕ್ಕೋರ್ಲಿಂದ ಒಪ್ಕೊಂಡು ಸಭೆಯನ್ನ ಮುಕ್ತಾಯ ಮಾಡಿದ್ರು. ಅಲ್ಲ, ನೀವೇ ಹೇಳ್ದಂಗೆ GPM ಅಲ್ಲಿ ಹೆಸರನ್ನ ಬದಲಾವಣೆ ಮಾಡೋ ಹಾಗಿಲ್ಲ ಅಂತ ಹೇಳಿ ಹೇಳ್ತೀರಾ. ಆದ್ರೆ ಮತ್ತೆ ಹೇಗಾಯ್ತು ಅದು ಸರ್ ನಾವು ಮಾಡಿದ್ದಲ್ಲ 2022-23ನೇ ಸಾಲಿನಲ್ಲಿ ಸಮಗ್ರ ಬೈಲ ತಿದ್ದುಪಡಿ ಅಂತ ಹೇಳಿ ಅದನ್ನ ಮಹಾಸಭೆಯಲ್ಲಿಟ್ಟು ಅದನ್ನ ಇದನ್ನ ತಗೊಂಡ್ರು. ಅದರಲ್ಲಿ ಆಗಿ ಚೇಂಜ್ ಮಾಡಿದ್ರೆ ಇಲಾಖೆಯವರು ಏನ್ ಮಾಡಿದ್ದಾರೆ, ಈಗ ಕಂಪ್ಯೂಟರೀಕರಣ ಅಂತ ಬಂದಿದೆ ಅಂತ ಹೇಳಿ ಮಡೇನಹಳ್ಳಿ ಒಂದು ಜೀವಸಳ್ಳಿನ ಒಂದು 2 ಹೆಸರು ಬರುತ್ತೆ ಅಂತ ಹೇಳಿ ಯಾವ್ದಾದ್ರು ಒಂದಿರ್ಬೇಕಲ್ವಾ ಅಂತ ಹೇಳಿ ತೀರ್ಮಾನ ಮಾಡಿ ಸಹಕಾರ ಇಲಾಖೆಯಿಂದಲೇನೆ ಅದನ್ನ ಜೀವಸಳ್ಳಿ ಅಂತ ಹೇಳಿ ಮಾಡಿ ಕಳಿಸಿರೋದು. ಯಾವುದೇ ನಮ್ಮ ಬಾಡಿ ಆಗ್ಲಿ ಕಮಿಟಿಯವರಾಗ್ಲಿ ಅದನ್ನ ತೀರ್ಮಾನ ಮಾಡಿ ಮೀಟಿಂಗ್ ಇಟ್ಟಲೆ ಅದು ಯಾವುದೋ ಪ್ರಸ್ತಾಪ ಆಗಿರ್ಲಿಲ್ಲ. ಇಲ್ಲಿ ಸರ್ಕಾರ ಇಲಾಖೆಯವರು ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ಒಂದು ಪರಿಹಾರ ಕಂಡಿಡ್ಕೋಬೇಕು ಅಂತ ಹೇಳಿ ಈಗ ವಿಶೇಷ ಸಭೆ ಕರೆದು ಅದನ್ನ ತೀರ್ಮಾನ ಮಾಡಂತ ವಾರ್ಷಿಕ ಅಲ್ಲ, ನೀವು ಮಾಡಿರೋ ಆದೇಶದಲ್ಲೇನೆ ಅರ್ಜಿ ಸಂಖ್ಯೆ ನಮೂದಾಗೈತೆ. ಮತ್ತೆ ಅರ್ಜಿ ಕೊಟ್ಟವ್ರು ಯಾರು ಚೇಂಜಸ್ ಮಾಡ್ಲಿಕ್ಕೆ ಹೆಂಗೆ ಸಾಧ್ಯ ಆಯ್ತು? ಇಲಾಖೆಗೆ ನಮ್ಮ ಮಂಡಳಿನಲ್ಲಿ ಆಗಿಲ್ಲ ಸರ್. ಅದು ಮತ್ತೆ ಹೆಂಗಾಯ್ತು? ಬೈಲ ತಿದ್ದುಪಡಿ ಅಂತ ಕೊಟ್ಟವಲ್ಲ ಅದರ ಇದಾಕಿದ್ದಾರೆ, ಇಲಾಖೆಯವರು ಕಳಿಸಿದ್ದಾರೆ. ಹಾಗಾಗಿ ನಮ್ಮ ಕಮಿಟಿನಲ್ಲಿ ಯಾವುದೇ ವಿಷಯ ಚರ್ಚೆ ಆಗಿಲ್ಲ. ಮತ್ತೆ ಇದು ಆಯ್ತು ಸರ್, ಸಮಗ್ರ ಬೈಲಾದಲ್ಲಿ ಹೆಸರನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಆಯ್ತಾ? ಸಮಗ್ರ ಬೈಲ ತಿದ್ದುಪಡಿನಲ್ಲಿ ಇಲಾಖೆಯವರು ಹೇಳೋದ ಪ್ರಕಾರ ನಾವು ಸಮಗ್ರ ಬೈಲ ಅಂದ್ಮೇಲೆ ಯಾವುದು ಬರಲ್ಲ ಎಲ್ಲದೂ ಬರುತ್ತೆ ಅಂತ ಅವ್ರ ಇಲಾಖೆಯವರು ಹೇಳ್ತಾ ಇದ್ದಾರೆ. ಇನ್ನು VSSN ಸೊಸೈಟಿ ಹೆಸರು ಬದಲಾವಣೆ ಬೇಕಾಗಿಲ್ಲ. ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ ಹೊಸಹಳ್ಳಿ ಹೆಸರಿನಲ್ಲಿ ಮತ್ತೊಂದು ಸಹಕಾರ ಸಂಘ ಮಾಡಿಕೊಳ್ಳಲಿ ಎಂದು ಗ್ರಾಮಸ್ಥರು ವಾದವನ್ನ ನಡೆಸಿದ್ರು. ಮಾತಿನ ಚಕಮಕಿ ತಾರಕಕ್ಕೇರಿ ಒಬ್ಬರನ್ನೊಬ್ಬರು ನೂಕಿ ತಳ್ಳಾಟವೇ ಉಂಟಾಯಿತು. ನಮ್ದು ಮಡೇನಹಳ್ಳಿ ಸೊಸೈಟಿಗೆ ಹೊಸಹಳ್ಳಿ ಮರ್ಜ್ ಮಾಡಿದ್ದು ಅವಾಗ ಚೆನ್ನಾಗಿ ನಡೀತಾ ಇದ್ದು 2 ಸೊಸೈಟಿ. ಮತ್ತು ನಮ್ಮ ಸೆಕ್ರೆಟ್ರಿಗಳನ್ನ ನಿಟ್ಟೂರಿ ತಗೊಂಡ್ರು SBMನವರು ಒಂದು ದೊಡ್ಡ ಸೊಸೈಟಿ ಮಾಡಬೇಕು ಅಂತ. ಅವಾಗ ಅಂತದ್ದು ಗೋಪಾಲ್ಪುರ ನಮ್ಮದಕ್ಕೆ ಸೇರಿಸಿದ್ರು. ಅದಕ್ಕೆ ಮಡೇನಹಳ್ಳಿ ಸೊಸೈಟಿ ಹೆಡ್ ಆಫೀಸು ಜೀವಸಳ್ಳಿ ಮಾಡ್ಕೊಂಡು ಇಷ್ಟು ಸಚ್ 50 ವರ್ಷದಿಂದ ಒಂದೇ ಒಂದು ಪ್ರಾಬ್ಲಮ್ಮು, ಒಂದು ಜನರಲ್ ಬಾಡಿಲಿ ಆಗಲಿ ಈ ಥರ ಕೂಗಾಡೋದು ಯಾರೂ ನೋಡಿರಲಿಲ್ಲ. ಈ ಸರಿ ಅದು ಯಾಕೆ ಆಯ್ತು ಅನ್ನೋದೇ ಗೊತ್ತಿಲ್ಲ. ಯಾರಿಂದ ಆಯ್ತು, ಯಾರಿಗೆ ಬಂತು, ಯಾರು ಕೋತಿ ತಿಂದು ಯಾರು ಬದಲಾವಣೆ ಮಾಡೋದು ಇನ್ನೊಂದು ಮತ್ತೊಂದು ಯಾವ ಸದಸ್ಯ ಗಮನಕ್ಕೂ ಬಂದಿಲ್ಲ ಮಾಡ್ಯವ್ರು. ಈಗ ಅದ್ರ ಬಗ್ಗೆ ನಾವು ಕೇಳಿದ್ದಕ್ಕೆ ಸುಮ್ಮನೆ ಇಲ್ಲದಿಗೆ ನೋಡಿ ಈ ಥರ ಆಗೈತೆ. ಅದಕ್ಕೆ ನಾವು ಈಗ ಕಡ್ಡಾಯವಾಗಿ 2 ತಿಂಗಳಿಗೆ ಜನರಲ್ ಬಾಡಿ ಕರೆದು ಏನೈತೆ ಇಲ್ಲ ಮಡೇನಹಳ್ಳಿನೇ ಸಪ್ರೇಟ್ ಮಾಡ್ಕೊಡಿ, ಇಲ್ಲ ಜೀವಸಳ್ಳಿ ಸಪ್ರೇಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ. ಇನ್ನು ಪರಿಸ್ಥಿತಿ ಬಿಗಡಾಯಿಸುತ್ತಿದ್ದಂತೆಯೇ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದು ಮುಂದಿನ 2 ತಿಂಗಳ ನಂತರ ಹೆಸರನ್ನ ನಾಮಕರಣ ವಿಚಾರಕ್ಕೆ ಸಭೆಯನ್ನ ನಡೆಸಿ ತೀರ್ಮಾನಿಸಲು ಒಪ್ಪಿದ ಬಳಿಕ ಸದಸ್ಯರ ಸಭೆಯನ್ನ ಶಾಂತಿಯುತವಾಗಿ ಮುಕ್ತಿಗೊಳಿಸಲಾಯಿತು.
ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.